ನಮಸ್ಕಾರ ವೀಕ್ಷಕ ಬಂಧುಗಳೇ, ಅಧ್ಯಾತ್ಮ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ 26ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಶ್ರೇಷ್ಠ ಅಧ್ಯಾತ್ಮ ತತ್ವವನ್ನು ಚರ್ಚಿಸಲಿದ್ದೇನೆ, ಹಂಚಿಕೊಳ್ಳಲಿದ್ದೇನೆ. ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ನಮನ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಅಧ್ಯಾತ್ಮ ಗುರುವಂ ವಂದೇ ವಾಲ್ಮೀಕಿ ಅಧ್ಯಾತ್ಮ ಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ. ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮಿಕ ಚಿಂತನೆಯನ್ನ ತಮ್ಮ ಮುಂದೆ ಇಡಲಿದ್ದೇನೆ. ಅದು ಯಾವುದಂದ್ರೆ ನಿರ್ಲಿಪ್ತ ಭಾವನೆ. ಜನಸಾಮಾನ್ಯನಾಗಿರಲಿ, ಪುರುಷನಾಗಿರಲಿ, ಸ್ತ್ರೀಯಾಗಿರಲಿ, ಸಂತನಾಗಿರಲಿ, ಜ್ಞಾನಿಯಾಗಿರಲಿ, ವಿಜ್ಞಾನಿಯಾಗಿರಲಿ, ಯಾರೇ ಆಗಿರಲಿ, ಅವರೆಲ್ಲ ಹುಡುಕುವುದು ಒಂದೇ ನೆಮ್ಮದಿ, ಮಾನಸಿಕ ನೆಮ್ಮದಿ. ಮಾನಸಿಕ ನೆಮ್ಮದಿ ಅಂದರೆ ಇದು ಶಾಂತ ಮನಸ್ಸು, ಮನಸ್ಸಿನ ಶಾಂತಿ. ಮನಸ್ಸಿನ ಶಾಂತಿ ಯಾವಾಗ ಲಭಿಸ್ತಿದೆ, ಪರಿಚಯ ಯಾವಾಗ ಆಗ್ತಿದೆ, ದರ್ಶನ ಯಾವಾಗ್ತಿದೆ ಅಂದ್ರೆ ನಾವು ಮನಸ್ಸನ್ನು ವಿಮೋಚನೆಗೊಳಿಸಿದಾಗ. ಈ ಮನಸ್ಸಿನ ವಿಮೋಚನೆ ಅಂದರೆ ಆತ್ಮ ವಿಮೋಚನೆ. ನಾವು ಯಾರು, ನಾನೇನಿದ್ದೇನೆ, ನನ್ನ ಶರೀರ, ಇವುಗಳ ವಾಸ್ತವಿಕತೆ, ಸತ್ಯದ ಅರಿವು ಆದಾಗ ಮನಸ್ಸು ಎಲ್ಲವುಗಳಿಂದ ದೂರ ಉಳಿತಿದೆ, ಸಮಚಿತ್ತಕ್ಕೆ ಬರ್ತಿದೆ, ಮನಸ್ಸಿನಲ್ಲಿ ಶಾಂತತೆ ನೆಲೆತಿದೆ, ಅಲ್ಲಿ ನೆಮ್ಮದಿ ಸಿಗ್ತಿದೆ. ನೆಮ್ಮದಿ ಸಿಗಬೇಕಾಗಿತ್ತಂದ್ರೆ ಶಾಂತ ಮನಸ್ಸು, ಮನಸ್ಸಿನ ವಿಮೋಚನೆ ಬಹಳ ಅಗತ್ಯ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಯಾವ ರೀತಿ ಮನುಷ್ಯ ನಿರ್ಲಿಪ್ತ ಭಾವನೆಯನ್ನು ಹೊಂದಬೇಕು ಅನ್ನೋದನ್ನು ತಮ್ಮ ಮಹಾನ್ ಗ್ರಂಥ ಮಹಾರಾಮಾಯಣದ ಶಾಂತ ಚಿತ್ತಕಾಂಡದಲ್ಲಿ ಹೀಗೆ ಹೇಳ್ತಾರೋ ಶ್ಲೋಕ ಮೂಲಕ: ಸುಖ ದುಃಖ, ಒಳ್ಳೆಯದು ಕೆಟ್ಟದ್ದು, ಭಾವನೆ ನಿರ್ಲಿಪ್ತವಾದಾಗ ಮನುಷ್ಯನಿಗೆ ಮುಕ್ತಿ ಸಿಗುವುದು. ಬಹಳ ಸುಲಭ ಶಬ್ದಗಳಲ್ಲಿ ಮನಸ್ಸಿನ ನೆಮ್ಮದಿಗಾಗಿ, ಮುಕ್ತಿಗಾಗಿ ಎಲ್ಲೋ ದೂರ ಹೋಗಿ ಗವಿಗಳಲ್ಲಿ ಕೊಟ್ಟು ಅರಣ್ಯಗಳ ಕೂತು ತಪಸ್ ಮಾಡುವ ಅಗತ್ಯವಿಲ್ಲ. ಸಂತ ತುಕಾರಾಮರು ಸಾಧಿಸಿದ್ದೋ ಮುಕ್ತಿಯನ್ನ ಇದೇ ಮಾರ್ಗದಿಂದ. ಇಷ್ಟೇ ಇದೆಯಲ್ಲ, ನಮ್ಮ ಮನಸ್ಸನ್ನು ನಾವು ನಿರ್ಲಿಪ್ತವಾಗಿಟ್ಕೊಳ್ಬೇಕು, ದೂರಿಟ್ಕೊಳ್ಬೇಕು. ಯಾವುದರಿಂದ? ಸುಖ ದುಃಖದಿಂದ, ಒಳ್ಳೆಯದು ಕೆಟ್ಟು, ಹೀಗೆ ಹಲವಾರು ಭಾವನೆಗಳು. ಮನುಷ್ಯ ಭಾವನೆಗಳ ಗುಲಾಮ, ಭಾವನೆಗಳ ಅಧೀನದಲ್ಲಿರ್ತಾನ, ಭಾವನೆಗೆ ಒಳಗಾಗ್ತಾನ, ಭಾವುಕನಾಗ್ತಾನೆ. ಭಾವುಕನಾದ ಸ್ಥಿತಿಯಲ್ಲಿ ಏನೆಲ್ಲ ಮಾಡ್ತಾನೆ, ಎಷ್ಟೇ ಸುಖ ಪಡೆದರೂ, ಎಷ್ಟೇ ದುಃಖವನ್ನು ಅನುಭವಿಸಿದರೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ, ಹಗಲಿ ರಾತ್ರಿ ಯಾವುದನ್ನ ನಾವು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಭಾವನೆಗಳೇನದಲ್ಲ ಅವನ ಸಂದರ್ಭಕ್ಕನುಗುಣವಾಗಿ, ಕಾರಣಕ್ಕನುಗುಣವಾಗಿ
ಭಾವನೆಗಳನ್ನು ಹುಟ್ಟುಕೊಳ್ತಾವ ಮನುಷ್ಯನಲ್ಲಿ. ಆ ಭಾವನೆಗಳಿಂದ ನಾವು ಸ್ವತಂತ್ರವಾಗಬೇಕು. ಭಾವನೆಗಳಿಂದ ಸ್ವತಂತ್ರವಾದಾಗ ಮಾತ್ರ ಏನಾಗ್ತಿದೆ, ಮನಸ್ಸು ತಟಸ್ಥ ಆಗ್ತಿದೆ. ತಟಸ್ಥ ಮನಸ್ಸು ಬೇಕು. ಅದಕ್ಕೆ ನಿರ್ಲಿಪ್ತ ಭಾವನೆ ಅಂತ ಕರಿತೀವಿ. ಭಾವನಾತ್ಮಕ ಕಥೆಯಿಂದ ದೂರ ಇರುವುದು. ಭಾವನೆಗಳಿಂದಾಗಿ ಹಲವಾರು ಕಥೆಗಳು ಹುಟ್ಟಿಕೊಳ್ತಾವ, ಘಟನೆಗಳು ಹುಟ್ಟಿಕೊಳ್ತಾವ, ಕಲ್ಪನೆಗಳು ಹುಟ್ಟಿಕೊಳ್ತಾವ, ಆಶೆಗಳು ಹುಟ್ಟಿಕೊಳ್ತಾವ, ನಿರಾಶೆಗಳು ಹುಟ್ಟಿಕೊಳ್ತಾವ, ತಾತ್ಕಾಲಿಕ ಸುಖಗಳು ಕಾಣಿಸ್ಕೊಳ್ತಾವ, ದುಃಖಗಳನ್ನು ಎದುರಾಗ್ತವ. ಅದಕ್ಕೆ ನಾವು ಯಾವುದೇ ಭಾವನೆಗಳಿಗೆ ಒಳಗಾಗದೆ ಮನಸ್ಸನ್ನು ತಟಸ್ಥವಾಗಿ ಇಟ್ಟುಕೊಳ್ಳಬೇಕು. ಅರ್ಥಾತ್ ಭಾವನೆಗಳಿಂದ ನಾವು ಮುಕ್ತವಾಗಬೇಕು. ಭಾವನೆಗಳಿಂದ ಮುಕ್ತವಾದಾಗ ನಮಗೆ ನೆಮ್ಮದಿ ಸಿಗ್ತಿದೆ, ಅರ್ಥಾತ್ ಮುಕ್ತಿ ಸಿಗ್ತಿದೆ ಅಂತ ಹೇಳಿ ಅದೇ ವಿಚಾರವನ್ನ ಆದಿಗುರು ವಾಲ್ಮೀಕಿಯವರು ಹೀಗೆ ಹೇಳ್ತಾರ, ಮನಸ್ಸನ್ನ ನಾವು ನಿರ್ಲಿಪ್ತವಾಗಿ ಇಟ್ಟುಕೊಳ್ಳಬೇಕಾಗಿದ್ರ, ತಟಸ್ಥವಾಗಿಟ್ಟುಕೊಳ್ಳಬೇಕಾಗಿದ್ರ ನಾವು ಕೆಲವೊಂದು ಜಿಜ್ಞಾಸೆಗಳನ್ನ, ತರ್ಕಗಳನ್ನ ಮನಸ್ಸಿನಿಂದ ದೂರಿಡಬೇಕಾಗ್ತದೆ. ಅವನ ಮನಸ್ಸಿನಿಂದ ನಾವು ದೂರ ಇಡ್ಲಿಲ್ಲಂದ್ರ ನಮ್ಮ ಮನಸ್ಸು ಅಸ್ಥಿರಗೊಳ್ತಿದೆ, ಚಂಚಲವಾಗ್ತಿದೆ. ನಮ್ಮ ಮನಸ್ಸು ಚಂಚಲವಾದಾಗ ಅದು ಸಮಚಿತ್ತವನ್ನು ಕಳ್ಕೊಳ್ತಿದೆ. ಸಮಚಿತ್ತ ಇಲ್ಲದಾಗ ಶಾಂತಿ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ, ಮುಕ್ತಿಯೂ ಸಿಗೋದಿಲ್ಲ. ಮನುಷ್ಯನು ಯಾವಾಗಲೂ ಅವನಲ್ಲಿ ಒಂದು ಜಿಜ್ಞಾಸೆ ತರದಿರ್ತದೆ. ಯಾವುದು ಸುಖ? ಸುಖ ಹುಡ್ಕಾಕ ಹೇಳ್ತಾನೆ, ಯಾವುದ್ರಲ್ಲಿ ಸುಖ ಇದೆ? ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ. ಕೆಲವೊಂದು ಜನ ಸಂಪತ್ತಿನಲ್ಲಿ ಸುಖ, ಎಷ್ಟು ನಾನು ಸಂಪತ್ತು ಗಳಿಸ್ತೇನೆ ಅಷ್ಟು ನಾನು ಸುಖ ಹೆಚ್ಚಾಗ್ತಿದೆ. ಕೆಲವರಲ್ಲಿ ಅಧಿಕಾರದ ಸುಖ, ನಾನು ಎಷ್ಟು ಉನ್ನತ ಮೆಟ್ಟಿಗೆ ಏರ್ತಾ ಹೋಗ್ತೀನಿ ಆದ್ರಿಂದ ನನಗೆ ಸುಖ ಸಿಗ್ತಿದೆ. ಸ್ತ್ರೀ ಸುಖ, ಸಂತಾನ ಸುಖ, ಭೂಮಿ ಸುಖ, ಎಲ್ಲಾಗಳಲ್ಲಿ ಸುಖವನ್ನು ಹುಡುಕುವಂತ ಹೋಗ್ತೇವೆ. ಹೂವಿನಲ್ಲಿ ಸುಖ ಕಾಣಕ್ ಹೋಗ್ತೇವೆ, ಜೇನಿನಲ್ಲಿ ಸುಖ ಕಾಣಕ್ ಹೋಗ್ತೇವೆ. ಆದರೆ ಯಾವ ಸುಖಗಳು ವಾಸ್ತವದಲ್ಲಿ ಸುಖಗಳಲ್ಲ ಅಲ್ಲ. ಅದಕ್ಕೆ ಈ ಸುಖಗಳ ಬಗ್ಗೆ ನಾವು ಹೆಚ್ಚು ಚಿಂತನೆಯನ್ನು ಮಾಡದ, ಭಾವನೆಗಳಿಗೊಳಗಾಗದ, ಅವುಗಳನ್ನು ಬೆನ್ನಟ್ಟದೆ ಇರಬೇಕು. ಈ ಸುಖ ಅನ್ನೋದು ಭ್ರಮೆ ಅಂತ ತಿಳಿದು ಕೈ ಬಿಡಬೇಕು. ಅದಂತೆ ಮನುಷ್ಯನಲ್ಲಿ ಇನ್ನೊಂದು ಸುಖವನ್ನ ಹೇಗೆ ಬೆನ್ನಟ್ಟಿ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾನ, ಹಾಗೆ ದುಃಖದ ಬಗ್ಗೆನೂ ಹೋಗ್ತಾನ. ದುಃಖ ಕುರಿತು ಹಲವಾರು ಕಾಲಕ್ಕೆ ಹಲವಾರು ವ್ಯಾಖ್ಯಾನಗಳನ್ನು ಕೊಟ್ಟಾರ. ದುಃಖ ನಿರಾಶೆಯಿಂದ ಆಗ್ತಿದೆ ಅಂತೇಳಿ ಗೌತಮ್ ಬುದ್ಧನಂತವರು, ಮಹಾವೀರನಂತ ಸಂತರು ಕೂಡ ಹೇಳ್ತಾರೆ. ಮನುಷ್ಯನ ದುಃಖಕ್ಕೆ ಅವನ ನಿರಾಶೆಯೇ ಕಾರಣ. ಆಶೆ ನಿರಾಶೆಯಾದಾಗ ಕಾರಣ. ನಿರಾಶೆಯಾದಾಗ ದುಃಖ ಆಗ್ತಿದೆ. ಶರೀರಕ್ಕೆ ಪೆಟ್ಟ ತಗಲಿದಾಗ ದುಃಖ ಆಗ್ತಿದೆ. ಮನಸ್ಸಿಗೆ ಪೆಟ್ಟ ತಗಲಿದಾಗ ದುಃಖ ಆಗ್ತಿದೆ. ಯಾರಾದರೂ ವಚನ ಕೊಟ್ಟ ವಿಮೋಚನೆ ಆದರೂ ಅಥವಾ ವಿಮುಖವಾದಂದ್ರೆ ದುಃಖ ಆಗ್ತಿದೆ. ಕೆಲವೊಂದು ಘಟನೆಗಳಿಂದ ಮನುಷ್ಯನಿಗೆ ದುಃಖ ಆಗ್ತದೆ. ಆದರೆ ಆ ಯಾವ ದುಃಖವೂ ಶಾಶ್ವತ ಅಲ್ಲ. ಈ ಎಲ್ಲ ದುಃಖಗಳು ಕೂಡ ಭಾವನೆಗಳಿಂದನೇ ಬರ್ತಾವ. ಭಾವನೆಗಳ ಕಾರಣ. ಸುಖಕ್ಕೂ ಭಾವನೆಗಳ ಕಾರಣ, ದುಃಖಕ್ಕೂ ಭಾವನೆಗಳೇ ಕಾರಣ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದನ್ನು ನಿರ್ಧಾರ ಮಾಡುವುದು ಮನಸ್ಸೇ, ಮನಸ್ಸಿನ ಭಾವನೆಗಳ. ಮನಸ್ಸನ್ನ ಭಾವನೆಗಳಿಗೆ ಬಲಿ ಮಾಡಿಕೊಟ್ಟಿವಿ ಅಂದ್ರೆ, ಭಾವನೆಗಳಿಗೆ ಹೆಚ್ಚಿನ ಒತ್ತನ್ನಿಟ್ಟು ಅಂದ್ರೆ, ಭಾವನೆ ಹೋದಟ್ಟು ನಾವು ಹರಿದು ಹೋದ್ವಿ ಅಂದ್ರೆ, ಆವಾಗ ನಮ್ಮಲ್ಲಿ ಒಳ್ಳೆಯದು ಕೆಟ್ಟದ್ದು ಭಾವನೆಗಳು ಕಾಡ್ಲಿಕ್ಕೆ ಶುರುವಾಗ್ತವೆ. ಮನಸ್ಸು ಏನಾಗ್ತಿದೆ ಅಂದ್ರೆ, ಈ ಭಾವನೆಗಳಿಂದಾಗಿ ವಿಚಲಿತ ಆಗ್ತದೆ, ಚಂಚಲವಾಗ್ತಿದೆ, ಅಸ್ಥಿರಗೊಳ್ತಿದೆ. ಅಸ್ಥಿರಗೊಳ್ಳುವುದರಿಂದ ಮನಸ್ಸಿನ ಸಮಚಿತ್ತ ಹಾಳಾಗಿ ಹೋಗ್ತಿದೆ. ಮನಸ್ಸಿನ ಸಮಚಿತ್ತ ಹಾಳಾಗಿ ಹೋಗೋದ್ರಿಂದ ನಾವೇನ್ ಮಾಡ್ತೇವೆ, ನೆಮ್ಮದಿಯನ್ನು ಕಳ್ಕೊಳ್ತೇವೆ ಮತ್ತು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ.
ಅದಕ್ಕೆ ಆದಿಗುರು ವಾಲ್ಮೀಕಿಯವರು ಹೇಳ್ತಾರ, ಯಾವ ಭಾವನೆಗಳು ನಮ್ಮನ್ನ ಬಂಧನಕ್ಕಿಡ್ತಾವ, ಕಾರಣ ಆಗ್ತಾವ, ಅಂತಹ ಭಾವನೆಗಳಿಂದ ನಾವೇನ್ ಮಾಡ್ಬೇಕು, ಮನಸ್ಸನ್ನ ನಿರ್ಲಿಪ್ತಗೊಳಿಸಬೇಕು. ಭಾವನೆಗಳಿಂದ ಮನಸ್ಸನ್ನು ನಿರ್ಲಿಪ್ತಗೊಳಿಸಿದಾಗ ಶಾಂತ ಸ್ಥಿತಿ ನೆಲೆಸಿ, ಮನಸ್ಸಿನಲ್ಲಿ ಶಾಂತ ಸ್ಥಿತಿ ನೆಲೆಸ್ತಿದೆ. ಬಹಳಷ್ಟು ಸಂಪತ್ತು ಬಂದಾಗ ನೀ ಅದನ್ನ ತಲೆ ಕೆಡಿಸ್ಕೋಬೇಡ, ನುಕ್ಸಾನ್ ಆದಾಗೂ ತಲೆ ಕೆಡಿಸ್ಕೋಬೇಡ. ಸುಖ ದುಃಖ ಕತ್ತಲು ರಾತ್ರಿ ಘಟಿಸ್ತಿರ್ತಾವೆ ಘಟನೆಗಳ ಮೇಲೆ ಭಾವುಕನಾಗಬೇಡ, ಭಾವನೆಯನ್ನು ದೂರ ಆಗಿಬಿಡು. ಅವಾಗ ನಿನ್ನ ಮನಸ್ಸು ಏನಾಗ್ತಿದೆ, ಶಾಂತ ಸಮಚಿತ್ತಕ್ಕೆ ಬರ್ತದೆ. ಈ ಸಮಚಿತ್ತಕ್ಕೆ ಬರುವುದರಿಂದ ಮುಕ್ತಿ ಸಿಗ್ತಿದೆ. ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ಆತ್ಮಕ್ಕೆ ನೆಮ್ಮದಿ ಸಿಗುವುದು. ಈ ರೀತಿಯಾಗಿ ಆದಿಗುರು ವಾಲ್ಮೀಕಿಯವರು ನಿರ್ಲಿಪ್ತ ಭಾವನೆ ಕುರಿತು ತಮ್ಮ ವ್ಯಾಖ್ಯಾನವನ್ನು ನೀಡುವ ಮೂಲಕ ತಮ್ಮ ತತ್ವಗಳನ್ನು ವೀಕ್ಷಕ ಬಂಧುಗಳೇ, ಆಧ್ಯಾತ್ಮ ಪ್ರಿಯರೇ, ಇಲ್ಲಿ ತನಕ ಆದಿಗುರು ವಾಲ್ಮೀಕಿಯವರು ಬೋಧಿಸಿದಂತಹ ನಿರ್ಲಿಪ್ತ ಭಾವನೆಯ ಬಗ್ಗೆ ತಾವು ತಿಳಿದುಕೊಂಡಿದೆ. ಮನುಷ್ಯ ಯಾವುದೇ ಭಾವನೆಗಳಿಗೆ ಒಳಗಾಗದೆ ಮನಸ್ಸನ್ನು ತಟಸ್ಥವಾಗಿ ಇಟ್ಟುಕೊಂಡಾಗ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ, ಸಮಚಿತ್ತದ ಸ್ಥಾಪನೆ ಆಗ್ತಿದೆ. ಇದರಿಂದ ಆತ್ಮವಿಮೋಚನೆ ಸಿಗ್ತಿದೆ, ಮುಕ್ತಿ ಸಿಗ್ತಿದೆ ಅಂತ ಹೇಳಿ ವಾಲ್ಮೀಕಿಯವರು ಬೋಧಿಸಿದ್ದನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಇನ್ನೊಂದು ಆದಿಗುರು ವಾಲ್ಮೀಕಿಯವರ ಆಧ್ಯಾತ್ಮ ತತ್ವದ ಚರ್ಚೆಯನ್ನು ತಮ್ಮೊಂದಿಗೆ ಹಂಚಿಕೊಂಡಿವೆ. ಈ ಸಂಚಿಕೆಯಲ್ಲಿ ತಮ್ಮೊಂದಿಗೆ ಹಂಚಿಕೊಂಡ ಆದಿಗುರು ವಾಲ್ಮೀಕಿಯವರ ತತ್ವ ವಿಚಾರವು ತಮ್ಮ ಮನಸ್ಸಿಗೆ ಮುಟ್ಟಿರಬೇಕು, ತಮ್ಮ ಮನಸ್ಸನ್ನು ನಡೆಸಿಕೊಂಡು ಹೋಗುವ ಒಂದು ದಾರಿಯಾಗಿ ಪರಿಣಮಿಸಿರಬೇಕೆಂದು ನಾನು ನಂಬಿರುವೆ. ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರ ಉದ್ದೇಶ ಇಷ್ಟೇ ಅಲ್ಲ, ಆದಿಗುರು ವಾಲ್ಮೀಕಿಯವರು ಪ್ರಾರಂಭದಲ್ಲಿಯೇ ಬದುಕಿನ ಬಗ್ಗೆ, ಮನುಷ್ಯನ ಬಗ್ಗೆ, ಸಮಾಜದ ಬಗ್ಗೆ, ಸಮುದಾಯಗಳ ಬಗ್ಗೆ, ವಿಶ್ವದ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಸಕಲಗಳ ಬಗ್ಗೆ ಒಂದು ಸಂಬಂಧ ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ, ವಿಶ್ವ ಶಾಂತಿಗಾಗಿ ಹಲವಾರು ತತ್ವ ವಿಚಾರಗಳನ್ನು ಹಂಚಿಕೊಂಡಾರೆ. ಅದನ್ನು ಜನಸಾಮಾನ್ಯರಿಗೆ ಗಮನಕ್ಕೆ ತರೋದಷ್ಟೇ. ಯಾಕಂದರೆ ಕಾಲ ಬಹಳ ಅಂತರ ಆಗಿಬಿಟ್ಟಿದೆ. ವಾಲ್ಮೀಕಿಯವರ ಜೊತೆಗೆ ವಾಲ್ಮೀಕಿಯವರ ತತ್ವ ವಿಚಾರಗಳನ್ನು ಕೂಡ ಮರ್ತಿರ್ತಾರೆ. ಇನ್ನು ಕೆಲವೊಂದು ಜನ ಇರ್ತಾರೆ, ವಾಲ್ಮೀಕಿಯವರ ಹೆಸರು ಹೇಳ್ಕೊಂಡು ಏನು ಗಂಧಗಾಳಿ ಗೊತ್ತಿರೋದಿಲ್ಲ. ಅವರು ಹೆಸರಷ್ಟೇ ಗೊತ್ತಿರ್ತದೆ, ಅವರ ಜೀವನ ಚರಿತ್ರೆ ಗೊತ್ತಿಲ್ಲ, ಅವರು ನೋವುಗಳ ಬಗ್ಗೆ ಗೊತ್ತಿರೋದಿಲ್ಲ, ಏರಿಳಿತಗಳ ಬಗ್ಗೆ ಗೊತ್ತಿರೋದಿಲ್ಲ. ಅವರು ಯಾವ ಮೂಲಕ ಜನರಿಗೆ ಬದುಕನ್ನು ಹಸನು ಮಾಡಬೇಕು, ನೆಮ್ಮದಿಯತ್ತ ಒಯ್ಯಬೇಕು, ಮುಕ್ತಿಯತ್ತ ಒಯ್ಯಬೇಕಂತ ಹೇಳಿ ತತ್ವ ವಿಚಾರಗಳನ್ನು ಬಿತ್ತರಿಸ್ಯಾರೆ. ಅದು ರಾಮಾಯಣ ಮಹಾಕಾವ್ಯ ಆಗಿರ್ಬೋದು, ಅಥವಾ ಯೋಗ ವಾಸಿಸಿದಂಥ ಮಹಾಕಾವ್ಯ ಆಗಿರ್ಬೋದು. ಅವರು ಇನ್ನೂ ಹಲವಾರು ಗ್ರಂಥಗಳು ಇವೆ. ಕೆಲವೊಂದು ಸಿಕ್ಕ್ಯಾವ, ಕೆಲವೊಂದು ಸಿಕ್ಕಿಲ್ಲ. ಈ ನನ್ನ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇಲ್ಲ, ಯಾರಿಗೆ ಇಚ್ಛೆ ಇದೆ. ಯಾಕಂದರೆ ಅವರು ಈ ವರ್ಣ ಚತುರ್ವರ್ಣಕ್ಕಿಂತಲೂ ಮೊದಲಿದವರು. ಅಂದರೆ ಚತುರ್ವರ್ಣದ ಬಗ್ಗೆನೂ ಅವರು ಏನೋ ಒಂದು ಕೆಲಸದ ವರ್ಗೀಕರಣ ಇಷ್ಟೇ, ಅದೇನು ಜಾತೀಯತೆ ಅಲ್ಲ. ಜಾತಿ ಅನ್ನೋ ಪದಾನಲ್ಲ, ಮತಧರ್ಮಗಳನ್ನು ಬರುವುದಿಲ್ಲ. ಇಲ್ಲಿ ಬರುವುದು ಒಂದೇ ಧರ್ಮ, ನೀತಿ ಸಂಹಿತೆ. ಎಲ್ಲರೂ ನಿಷ್ಠಾವಂತಕ್ಕಿಂತ ನೈತಿಕತೆ ಮೌಲ್ಯಗಳನ್ನು ಹೊಂದಿರಬೇಕು. ಮತ್ತು ಉದ್ದೇಶ ಏನಪ್ಪ ಅಂದ್ರೆ ಬದುಕಿಂದ ಒಂದೇ ಉದ್ದೇಶ ಅಂದ್ರೆ ಮುಕ್ತಿಯನ್ನು ಹೊಂದೋದು, ಆತ್ಮ ವಿಮೋಚನೆಯನ್ನು, ಮೋಕ್ಷವನ್ನು ಹೊಂದೋದು. ಮೋಕ್ಷ ಅಂದ್ರೆ ಈ ಜನನ ಮರಣ ಇದೇನು ಕೊನೆಗೊಳ್ಳದಂಥ ಒಂದು ಏನು ಚಕ್ರ ಇದೆ, ವಿಷಮ ಚಕ್ರತೆ ವರ್ತುಲ ಇದೆ. ಇದರಿಂದ ನಾನು ಯಾರು ಅಂತ ತಿಳ್ಕೊಂಡು, ವಿಶ್ವದ ಬಗ್ಗೆ ತಿಳ್ಕೊಂಡು, ಸಕಲ ಜೀವರಾಶಿಗಳ ಬಗ್ಗೆ, ಪರಿಸರದ ಬಗ್ಗೆ ತಿಳ್ಕೊಂಡು ಏನಾಗಬೇಕಂದ್ರೆ ನಾನು ನನ್ನ ಮೂಲ ಸ್ಥಾನಕ್ಕೆ ಹೋಗಬೇಕನ್ನುವಂಥ ಅವರ ಮೇನ ಧ್ಯೇಯ ವಿಚಾರ, ಪ್ರಧಾನ ಬೋಧನೆಯಾಗಿದೆ. ಅದನ್ನೇ ಪ್ರಚಾರ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಅದಕ್ಕೆ ಮುಂದಿನ ಸಂಚಿಕೆಯಲ್ಲಿಯೂ ಕೂಡ ನಾನು ಅವರು ಮತ್ತೊಂದು
ಅದ್ಭುತ ಚಿಂತನವನ್ನು ತಮ್ಮ ಮುಂದೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.